Hi, hello, happy morning. Welcome back to Antamukhi Vlogs. ಇವತ್ತಿನ ಹಾಲು ಡಿಮಾರ್ಟ್ ಶಾಪಿಂಗ್ ಹಾಲ್ ಅಂತ ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ತಡ ಮಾಡೋದು ಬೇಡ, ಬೇಗ ಶುರು ಮಾಡೋಣ ಅಲ್ಲ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಯಾಕೆ ಅಂದರೆ ಫುಲ್ಲು ಎಕ್ಸೈಟಿಂಗ್ ಆಫರ್ಸ್ನಲ್ಲಿ, ಡಿಸ್ಕೌಂಟ್ ರೇಟ್ಸ್ನಲ್ಲಿ ಮತ್ತು ಬೈ ಒನ್ ಗೆಟ್ ಒನ್ ಫ್ರೀ ಕೂಡ ಇದೆ. ಇನ್ನೊಂದು ನಾನು ನಿಮಗೆ ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನು ಗೊತ್ತಾ, ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಗೊತ್ತಿರುತ್ತೆ ಬಿಡಿ. ಸೊ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವು ಏನನ್ನ ಡಿಮಾರ್ಟ್ ಶಾಪಿಂಗ್ಗೆ ಹೋಗಬೇಕು ಅಂದರೆ ಯೂಶ್ವಲಿ ಬೆಳಗ್ಗೆ ಬೇಗ ಬಿಟ್ಟರೆ ಒಳ್ಳೆಯದು. ಯಾಕೆಂದರೆ ಆವಾಗ ಕ್ರೌಡ್ ಜಾಸ್ತಿ ಇರಲ್ಲ. ಇದು ಒಂದು ಟಿಪ್ ಕೊಡ್ತಾ ಇದ್ದೀನಿ ನಿಮಗೆ. ಬೆಳಗ್ಗೆ ಬೇಗ ಬಿಟ್ಬಿಟ್ರೆ ನಾವು ಬೇಗ ಹೋಗಿ ಶಾಪಿಂಗ್ ಮಾಡ್ಕೊಂಬರ್ಬೋದು. ಆಲ್ರೆಡಿ ಸಮ್ಮರ್ ಬೇರೆ ಅಲ್ವಾ, ಜನ ತುಂಬ ಜಾಸ್ತಿ ಇರ್ತಾರೆ. ಲೇಟ್ ಆಗ್ತಾ ಹಾಲಿಡೇಸ್ ಇರುತ್ತೆ, ಸಮ್ಮರು. ಸೊ ಎಲ್ಲರೂ ಜನ ಬರ್ತಾ ಇರ್ತಾರೆ ಮತ್ತು ಮೂವಿಂಗ್ ಕ್ರೌಡ್ ಇರುತ್ತೆ ಕೂಡ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಬೆಳಗ್ಗೆ ಬೇಗ ಮನೆ ಬಿಟ್ಟು ಸೊ ನಾನು ಹೋಗಿ ತಲುಪಿದ್ದು ಡಿಮಾರ್ಟ್ಗೆ. ಇದು ಒಂದು ಟಿಪ್ಪು. ನೀವು ಹೋಗೋಂಗಿದ್ರೆ ಬೆಳಗ್ಗೆ ಬೇಗ ಮನೆ ಬಿಡಿ. ಮೇ ಬಿ ಆಲ್ರೆಡಿ ನಿಮಗೆ ಆದರೆ ಆ್ಯಕ್ಚುಲಿ ಡಿಮಾರ್ಟ್ ಓಪನ್ ಆಗೋದೇ 8 o'clockಗೆ. ಮುಂಚೆ 7 o'clockಗೆ ಓಪನ್ ಮಾಡ್ತಿದ್ರು, ಬಟ್ ಈಗ 8 o'clockಗೆ ಓಪನ್ ಮಾಡ್ತಾರೆ. ಸೊ ನೀವು ಮೇಕ್ ಶ್ಯೂರ್ 8 o'clock ಆದಮೇಲೆ ಬೇಗ ಹೋಗಿ ಡಿಮಾರ್ಟ್ಗೆ ತಲುಪಿ. ನಾನು 8:30 ಅಷ್ಟೊತ್ತಿಗೆ ಮನೆ ಬಿಟ್ಟೆ. ನಾನು ಅಲ್ಲಿ ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ 9:30 ಆಗಿತ್ತು ಅಂತ ಹೇಳ್ಬೋದು. ಸೊ 9:30ಗೆ ನಾನು ಶಾಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಎಷ್ಟೊತ್ತಾಯಿತು ಗೊತ್ತಾ, ನನ್ನ ಶಾಪಿಂಗ್ ಮುಗಿಯೋದು 1 ಗಂಟೆ ಆಯಿತು. ಯಾಕೆ ಗೊತ್ತಾ, ನಿಮಗೋಸ್ಕರ ನಾನು ಏನೇನು ಆಫರ್ಸ್ ಇದೆ ಅಂತ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಸ್ಟಡಿ ಮಾಡಿ 3 hours ನಾನು ತೊಗೊಂಡು ಶಾಪಿಂಗ್ ಮಾಡಿದ್ದೀನಿ. ಸೊ ನಿಮಗೂ ಕೂಡ ಏನಾನ ಹೆಲ್ಪ್ ಆಗ್ಬೋದು ಅಂತ. ಆಮೇಲೆ ಹೋಗಿ ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ನಮ್ಮದು ಬ್ಯಾಗೇಜ್ ಕೌಂಟರ್ ಇರುತ್ತೆ. ನೀವು ಬೇಕಾದರೆ ಲಗೇಜ್ ಏನಾನ ಇಟ್ಟರೆ ನೋಡಿ, ಬ್ಯಾಗೇಜ್ ಕೌಂಟರಲ್ಲಿ ಲಗೇಜ್ ಇಟ್ಬಿಟ್ಟು ನಿಮ್ಮ ಬ್ಯಾಗ್ಸ್ನ ತೊಗೊಂಡು ಹೋಗಿರ್ತೀರಲ್ಲ, ನಿಮ್ಮದು ಏನು ಬೈ ಮಾಡ್ತಿರೋ ಅದನ್ನು ತೊಗೊಳಕ್ಕೆ ಆ ಬ್ಯಾಗ್ನ ಅಲ್ಲಿ ಲಾಕ್ ಮಾಡ್ತಾರೆ. ಸೊ ಅದನ್ನು ಲಾಕ್ ಮಾಡಿಸ್ಕೊಂಡು ಬ್ಯಾಗೇಜ್ ಕೌಂಟರಿಂದ ನಾನು ಹೋಗಿ ಸ್ಟಾರ್ಟ್ ಮಾಡಿದೆ. ನೀವು ಬೇಕಾದ್ರೆ ಲಗೇಜ್ನು ಡಂಪ್ ಮಾಡ್ಬೋದು. ಬ್ಯಾಗ್ನ ಲಾಕ್ ಮಾಡಿಸ್ಕೊಂಡು ಸೊ ಡಿಮಾರ್ಟ್ಗೆ ಎಂಟ್ರಿ ಆದೆ. 9:30 ಅಷ್ಟೊತ್ತಿಗೆ ನಾನು ಎಂಟ್ರಿ ಆದೆ ಡಿಮಾರ್ಟ್ಗೆ. ಓಕೆ ನೋಡಿ, ಸ್ಟಾರ್ಟ್ ಆಯಿತು ಡಿಮಾರ್ಟ್ ಹಾಲ್ ಆ್ಯಕ್ಚುಲಿ. ಸೊ ನಾನು ಅಷ್ಟೇ ಬ್ಯಾಗೇಜ್ ಕೌಂಟರಲ್ಲಿ ನಾನು ಬ್ಯಾಗ್ ತಂದಿದ್ನಲ್ಲ ಅದನ್ನು ನೋಡಿ ಲಾಕ್ ಮಾಡಿಸ್ಕೊಂಡು ನಾನು ಹೊರಟೆ. ಆ್ಯಕ್ಚುಲಿ ನನಗೆ ಆ ಒಂದು ಬ್ಯಾಗ್ ಸಾಲೇ ಇಲ್ಲ. ಸೊ ಐ ವಾಂಟೆಡ್ ಟು ಪರ್ಚೇಸ್ ಅನದರ್ ಬ್ಯಾಗಲ್ಲಿ. ಅದಕ್ಕೆ ನಾನು ಇನ್ನೂ ಒಂದು ಬ್ಯಾಗ್ ಪರ್ಚೇಸ್ ಮಾಡಿಕೊಂಡೆ. ಸೊ 2 ಬ್ಯಾಗ್ ಆಯಿತು ನೋಡಿ. ಎಕ್ಸೈಟಿಂಗ್ ಆಫರ್ಸ್ ನಡೀತಾ ಇದೆ. ಈ ಥರ ಮಾಪ್ ಇದೆಯಲ್ಲ, ವಾಟರ್ ರೀಡ್ ಮಾಡೋದು ವೈಪರು, ಇದು ಜಸ್ಟ್ 71 rupees ಆಫ್ ಆಗಿ ಕೊಡ್ತಾ ಇದ್ದಾರೆ. ಎಲ್ಲನೂ ಅಷ್ಟೇ ಆಫರ್ ರೇಟ್
ರೇಟಲ್ಲಿ ನಡೀತಾ ಇದೆ. ನೀವು ಯಾವ ಕಂಪ್ನಿದು ಯೂಸ್ ಮಾಡ್ತೀರಾ, ಐ ಮೀನ್ ಸೋಪ್ ಪೌಡರ್ಸ್ ಆಗಲಿ, ಸೋಪ್ ಆಗಲಿ, ವಾಷಿಂಗ್ ಮಿಷಿನ್ ಪೌಡರ್ಸ್ ಆಗಲಿ, ಫ್ರಂಟ್ ಲೋಡ್, ಟಾಪ್ ಲೋಡ್, ಯಾವುದು ನಿಮಗೆ ಬೇಕೋ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಷ್ಟು ಆಫರ್ಸ್ ನಡೀತಾ ಇದೆ ನೋಡಿ, ಎಲ್ಲದರಲ್ಲೂ ಆಫರ್ಸ್ ಹಾಕಿದ್ದಾರೆ. ಈವನ್ ಸೋಪ್ ಪೌಡರ್ಸು, ಸೋಪು ನೀವು ಸೆಲೆಕ್ಟ್ ಮಾಡಿಕೊಂಡು ತೊಗೋಬೋದು ಅಲ್ಲಿ ಯಾವ್ದು ಬೇಕೋ ಅದು. ಹಾಗೆ ನೆಕ್ಸ್ಟ್ ನಾನು ಬಂದಿದ್ದೆ ಸ್ಟೇಷ್ನರಿ ಕೌಂಟರು. ಇನ್ನೇನೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮ್ ಬಂದೇ ಬಿಡ್ತಲ್ವ, ಸೊ ಎಲ್ಲರಿಗೂ ಸ್ಟೇಷ್ನರಿ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ನಾನು ಅಷ್ಟೇ ಬಂದೆ ನೋಡಿ. ಶಾರ್ಪ್ನರು 49 ರೂಪೀಸ್ ಒಂದು ಬಾಕ್ಸು, ಮೇ ಬಿ 20 ಇರುತ್ತೆ ಅನ್ಸುತ್ತೆ ಅದರಲ್ಲಿ. ಆಮೇಲೆ ಪೆನ್ಸಿಲ್ ಬಾಕ್ಸು, ಅಗೇನ್ ಕ್ರಯಾನ್ಸ್ಗಳು ಅಷ್ಟೇ ಎಲ್ಲ ಥರ ಕಂಪ್ನೀಸಲ್ಲೂ ಇರುತ್ತೆ ನಿಮಗೆ. ಕ್ಲಿಪ್ಸು, ಬೇಬಿ ಕ್ಲಿಪ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನೋಡಿ ಈ ಥರ ಕ್ಲಿಪ್ ಕೂಡ ನಾನು ಪರ್ಚೇಸ್ ಮಾಡಿದೆ. ಇದು 35 ರೂಪೀಸ್ ಬೀಳುತ್ತೆ. ಲೈಕ್ ಬೀಡ್ಸ್ ಥರ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿ ಕಲರಾಗಿ ಡ್ರೆಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅಗೇನ್ ಹೇರ್ ಬ್ಯಾಂಡ್ಸ್, ರಬ್ಬರ್ ಬ್ಯಾಂಡ್ಸು 59 ರೂಪೀಸ್ ಬರುತ್ತೆ. ಈ ಥರ ಕ್ಲಿಪ್ಸಲ್ಲಿ ಒಂದು ಗೋಲ್ಡು ಆ್ಯಕ್ಚುಲಿ ತೊಗೊಂಡೆ ನಾನು, 49 ರೂಪೀಸ್ ಏನೋ ಅಷ್ಟೇ. ಇದು ಇನ್ನೊಂದು ಥರದ್ದು ನೋಡಿ, ಇದು ತೊಗೊಂಡೆ ನಾನು ಪಿಂಕ್ ಕಲರು, ಇದು ಅಷ್ಟೇ 39 ಏನೋ, ವರ್ತ್ ಅಂತಲೇ ಹೇಳ್ಬೋದು, ವರ್ತ್ ಬೈಯಿಂಗು. ಮತ್ತು ನಾನು ಏನೇನು ತೊಗೊಂಡೆ ಅನ್ನೋದನ್ನು ನಿಮಗೆ ಕಂಪ್ಲೀಟಾಗಿ ಮನೆಗೆ ಹೋಗಿ ನೆಕ್ಸ್ಟ್ ಹಾಲ್ ಮಾಡಿ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ, ನಿಮಗೂ ಹೆಲ್ಪ್ ಆಗುತ್ತೆ. ಇದು ನಿಮಗೊಂದು ಐಡಿಯಾ ಬರಲಿ ಅಂತ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಬಂದಿದ್ದು ಫೇಸ್ ವಾಶ್ ಕೌಂಟರು. ಪಾಂಡ್ಸು ಇಷ್ಟು ಆಫರ್ ಹಾಕಿದ್ದಾರೆ, ಎಲ್ಲ ದೊಡ್ಡದು ಕ್ವಾಂಟಿಟಿ ಜಾಸ್ತಿ ಕೂಡ ಇರುತ್ತೆ. ಸೊ ನೀವು ಸೆಲೆಕ್ಟ್ ಮಾಡಿಕೊಂಡು ತೊಗೋಬೋದು. ನೀವು ಯಾವ್ದು ಯೂಸ್ ಮಾಡ್ತಿದ್ದೀರಾ, ನಿಮ್ಮ ಸ್ಕಿನ್ಗೆ ಯಾವ್ದು ಯೂಸ್ ಆಗುತ್ತೆ ಅಂತ ನೀವು ನೋಡಿಕೊಂಡು ತೊಗೋಬೋದು. ಹಾಗೇನು ಮನೇಲಿ ಪುಟ್ಟ ಮಕ್ಕಳಿದ್ರೆ ಅವ್ರಿಗೂ ಅಷ್ಟೇ ಡೈಪರ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಆನ್ಲೈನಲ್ಲಿ ಬೈ ಮಾಡಿದ್ರೆ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಆ್ಯಡ್ ಆಗುತ್ತಲ್ವ, ಸೊ ಇಲ್ಲಿ ನೀವು ಬಂದು ಒಟ್ಟಿಗೆ ಎಲ್ಲ ಪರ್ಚೇಸ್ ಮಾಡಿ ತೊಗೊಂಡು ಹೋಗ್ಬೋದು. ನೆಕ್ಸ್ಟು ನಾನು ನನ್ನ ಮಗಳಿಗೆ ಬೇಬಿ ಬ್ರಷ್ ತೊಗೊಂಡೆ. ಇದು ಬೇಕಿತ್ತು ಅವಳಿಗೆ ಆ್ಯಕ್ಚುಲಿ. ಸೊ 60 ರೂಪೀಸ್ ಏನೋ ಬಿತ್ತು, 3ಗೆ 60 ರೂಪೀಸು, ವರ್ತ್ ಬೈಯಿಂಗ್ ಅಲ್ವಾ. ಅಗೇನ್ ಪ್ಲಾಸ್ಟಿಕ್ ಬಾಟಲ್ಸು ನಿಮಗೆ ಬೇಕಾದರೆ ನೋಡಿ 21 ರೂಪೀಸ್ ಅಷ್ಟೇ. ಇದು ಮೇನ್ ಫ್ರಿಜ್ಜಲ್ಲಿ ಇವಾಗ ಸಮ್ಮರ್ ಅಲ್ವಾ, ಸೊ ವಾಟರ್ನ ಹಾಕಿ ಇಡೋಕ್ಕೆ ಬೇಕಾಗ್ಬೋದು. ಬಟ್ ಅದು ಸ್ಕೂಲ್ಗೆಲ್ಲ ಕಳ್ಸೋಕ್ಕೆ ಯೂಸ್ ಆಗೋಲ್ಲ, ಜಸ್ಟ್ ಮನೇಲಿ ಫ್ರಿಜ್ಜಲ್ಲಿ ಇಡೋಕ್ಕೆ ಚೆನ್ನಾಗಿ ಯೂಸ್ ಆಗುತ್ತೆ. ಮತ್ತು ನೀವು ಔಟಿಂಗ್ ಹೋದರೆ ಯೂಸ್ ಆಗ್ಬೋದು ಅದು. ಹಾಗೇನು ಈ ಥರ ಬಾಟಲ್ಸು 249 ಏನೋ ಇರುತ್ತೆ. ಇದರಲ್ಲಿ ಲೀಟರ್ಸು ಲೆಕ್ಕ ಇರುತ್ತೆ ಕೂಡ, ಲೀಟರ್ಸ್ ಎಷ್ಟು ಲೀಟರ್ ಕುಡಿಬೇಕು ಏನು ಅನ್ನೋದು ಲೆಕ್ಕ ಇರುತ್ತೆ. ಬಟ್ ಇದರಲ್ಲಿ ಸ್ಟ್ರಾ ಕೊಟ್ಟಿರ್ತಾರೆ, ಒಳ್ಳೆ ಮಕ್ಕಳು ಕುಡಿದಾರ ಸ್ಟ್ರಾ ಆ ಥರ ಕೊಟ್ಟಿರ್ತಾರೆ. ಅದಕ್ಕೆ 250 ರೂಪೀಸ್ ಏನೋ ಬರುತ್ತೆ ಇದು ಬಾಟಲು. ಅದಕ್ಕೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಲಿಲ್ಲ, ನಿಮಗೆ ನಾನು ಹೆಲ್ಪ್ ಆಗ್ಬೋದು ಅಂತ ತೋರಿಸ್ದೆ. ನಾನು ಪರ್ಚೇಸ್ ಮಾಡಿದ್ದು ಈ ಥರದ್ದು, ಇದಕ್ಕೆ ಸ್ಟ್ರಾ ಬಂದಿಲ್ಲ, ಜಸ್ಟ್ ದೊಡ್ಡವ್ರಿಗೆ ಕುಡಿಯೋಕ್ಕೆ ಹೆಂಗೆ ಹೆಲ್ಪ್ ಆಗುತ್ತೋ ಆ ಥರ ಇದನ್ನು ಮಾಡಿದ್ದಾರೆ ನೋಡಿ. ಬಟ್ ಎಷ್ಟು ಲೀಟರ್ಸ್ ಅನ್ನೋದು ಕೌಂಟ್ ಇದೆ ಇದರಲ್ಲಿ. ಜಸ್ಟ್ 199 ರೂಪೀಸು, ಸ್ಟ್ರಾಗಿ ಇರಲ್ಲ ನೋಡಿ, ಇದರಲ್ಲಿ ತೋರಿಸಿದ್ದಾರೆ ಲೀಟರ್ಸು. ಅದರಿಂದ ನಾನು ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಇದು ಅಷ್ಟೇ ಬಾಕ್ಸು, ಸಪೋಸ್ ದೋಸೆ ಹಿಟ್ಟೆಲ್ಲ ಹಾಕಿಡೋಕ್ಕೆ ಯೂಸ್ ಆಗುತ್ತೆ ನೋಡಿ, ಬರೀ 129 ರೂಪೀಸು. ಈ ಥರದ್ದೆಲ್ಲ ತುಂಬ ಇದೆ ಅಲ್ಲಿ. ನೀವು ಹೋಗಿ ನೋಡಿದ್ರೆ ನಿಮಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಇದು 129 ರೂಪೀಸು. ನಾನು ಏನೇನು ತೊಗೊಂಡೆ ಅನ್ನೋದನ್ನು ನಿಮಗೆ ಸಪ್ರೇಟ್ ಹಾಲ್ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ. ಇದು ನಿಮಗೆ ಹೆಲ್ಪ್ ಆಗ್ಬೋದು, ಜಸ್ಟ್ ಒಂದು ಗ್ಲಾನ್ಸ್ ಅಷ್ಟೇ ನಿಮಗೆ, ಅದಕ್ಕೆ ಇದನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಏನೇನು ಸಿಗುತ್ತೆ ಏನೇನಿದೆ ಅಂತ ನಾನು ಒಂದು ಐಡಿಯಾ ಬರಲಿ ಅಂತ ನಿಮಗೆ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ.
ಈ ಥರದ್ದು ಅಷ್ಟೇ ಬಾಕ್ಸಸ್ಸು ಜಸ್ಟ್ 199. ನೀವು ಜ್ಯುವೆಲರೀಸ್ ಬೇಕಾದರೆ ಅದರಲ್ಲಿ ಇಟ್ಕೋಬೋದು, ಲೈಕ್ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಏನಾನ ಇಟ್ಕೋಬೋದು, ಅಕಸ್ಮಾತ್ ಕಿಚನ್ಗೂ ಅದನ್ನು ಯೂಸ್ ಮಾಡ್ಕೋಬೋದು ನೀವು. ಈ ಥರ ಪ್ಲಾಸ್ಟಿಕ್ ಜಾರ್ಸ್ ಕೂಡ ಇರುತ್ತೆ. ಆ್ಯಕ್ಚುಲಿ ನೋಡೋಕ್ಕೆ ಇದು ಗ್ಲಾಸ್ ಥರ ಕಾಣುತ್ತೆ, ಆದರೆ ಗ್ಲಾಸ್ ಅಲ್ಲ, ಇದು ಪ್ಲಾಸ್ಟಿಕ್ಕು. ಈವನ್ ನಿಮಗೆ ಗ್ಲಾಸ್ ಬೇಕು ಅಂದರೆ ಗ್ಲಾಸ್ ಕೂಡ ಅವೈಲಬಲ್ ಇದೆ ನೋಡಿ. ಇದು ಜಸ್ಟ್ ಈ ಥರ ಪುಟ್ ಬಾಕ್ಸ್ಗಳಿದೆ, ನೀವು ಫ್ರಿಜ್ ಕಂಟೈನರ್ಸ್ ಥರ ಯೂಸ್ ಮಾಡ್ಬೋದು. ಇದನ್ನು 119 ರೂಪೀಸ್ ಆಗುತ್ತೆ ಅಷ್ಟೇ. ಇದು ಸ್ಟ್ಯಾಂಡು, ಆನಿಯನ್ನು ಪೊಟ್ಯಾಟೊ ನೀವೇನ ಇಟ್ಕೋಬೋದು, ಕಿಚನ್ಗೆ ಯೂಸ್ ಮಾಡ್ತೀವಿ ಅಂದರೆ, ಇಲ್ಲ ಅಂದರೆ ಟವೆಲ್ ರ್ಯಾಕ್ ಥರ ಯೂಸ್ ಮಾಡ್ಬೋದು. ಇದು ನೋಡಿ ಜಸ್ಟ್ ವಾಟರ್ ಜಗ್, ಇದು 79 ರೂಪೀಸು. ಚೆನ್ನಾಗಿದೆ, ಇದೂ ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬೋದು. ಜಸ್ಟ್ 79 ರೂಪೀಸ್ ಅಷ್ಟೇ ಇದು. ಹಾಟ್ ಬಾಕ್ಸಸ್ಸು ನೋಡಿ, ಇದು ಸ್ವಲ್ಪ ದೊಡ್ಡ ಸೈಜೇನೆ, ಚೆನ್ನಾಗಿ ಯೂಸ್ ಆಗುತ್ತೆ ಕಿಚನ್ಗೆ. ಸ್ಟೀಲ್ ಇರುತ್ತೆ ಒಳಗಡೆ, ಆಚೆ ಕಡೆ ಪ್ಲಾಸ್ಟಿಕ್ ಕೋಟೆಡ್ಡು. ನಾನು ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಓಪನ್ ಆಯಿತು. ಒಳಗಡೆ ಕವರ್ ಕೊಟ್ಟಿದ್ದಾರೆ ನೋಡಿ, ಒಳಗಡೆ ಸ್ಟೀಲ್ ಕೋಟೆಡ್ ಇರುತ್ತೆ ಈ ಥರ, ಆಚೆ ಮಾತ್ರ ಪ್ಲಾಸ್ಟಿಕ್ ಇರುತ್ತೆ. ಸೊ ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬೋದು ಇದೆಲ್ಲ. ಆಮೇಲೆ ಪ್ಲಾಸ್ಟಿಕ್ ವಾಸಸ್ ಇಟ್ಟಿದ್ದಾರೆ, ಇದಂತೂ ತುಂಬ ಚೆನ್ನಾಗಿದೆ. ನೀವು ಬರೀ 99 ರೂಪೀಸ್ ಅಷ್ಟೇ ಇದು. ಸಪೋಸ್ ಲೈಕ್ ಮನಿ ಪ್ಲ್ಯಾಂಟ್ ಎಲ್ಲ ನೀವು ನೀರು ಹಾಕಿ ಇಟ್ಕೋಬೋದು ಈ ಥರದ್ದು. ಲೈಕ್ ನಿಮ್ಮನೆ ಪೇಂಟ್ ಯಾವ ಕಲರ್ ಇದೆಯೋ ಅದಕ್ಕೆ ನೀವು ಮ್ಯಾಚ್ ಮಾಡಿ, ಲೈಕ್ ಕಿಚನ್ಗಾಗಲಿ ರೂಮ್ಸ್ಗಾಗಲಿ ನಿಮ್ಮ ವಾಲ್ ಪೇಂಟ್ ಕಲರ್ನ ನೋಡಿ ನೀವು ವಾಚ್ ಮಾಡಿ ಇಟ್ಕೋಬೋದು. ಆಲ್ಮೋಸ್ಟ್ 3 ಕಲರ್ಸ್ ಇದೆ ಇದರಲ್ಲಿ. ಬೇಬಿ ಪಿಂಕು, ಇದು ಡಾರ್ಕ್ ಮೇ ಬಿ ಡಾರ್ಕ್ ಗ್ರೀನು, ಬೇಬಿ ಪಿಂಕು ಪ್ಲಸ್ ವೈಟು, 3 ಕಲರ್ಸ್ ಇದೆ. ನೀವು ಯಾವ ಡಿಸೈನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅಗೇನ್ ಪ್ಲಾಸ್ಟಿಕ್ ಐಟಮ್ಸಲ್ಲಂತೂ ಸಿಕ್ಕಾಪಟ್ಟೆ ಸೆಲೆಕ್ಷನ್ಸ್ ಇದೆ, ತುಂಬ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ನೀವು ಪ್ರೈಸ್ ಕೊಟ್ಟಂಗೆ ಕ್ವಾಲಿಟೀಸು. ಸೊ ಇಲ್ಲಿ ನೋಡಿ, ಇದು ವಾಲ್ ಸ್ಟಿಕ್ಕರ್ಸು. ಆ್ಯಕ್ಚುಲಿ ನನಗಿದು ಒಂದು ಬೇಕಿತ್ತು, ಆಲ್ರೆಡಿ ನಾನು ಮೀಶೋ ಹಾಲ್ ಮಾಡಿದ್ದೀನಿ. ನೀವು ನೋಡಿಲ್ಲದೆ ಇದ್ದರೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಮೀಶೋ ಹಾಲು. ಅದರಲ್ಲಿ ನಾನೊಂದು ಕಿಚನ್ಗೆ ವಾಲ್ ಹ್ಯಾಂಗಿಂಗ್ ತೊಗೊಂಡಿದ್ದೆ, ಸೊ ಅದಕ್ಕೆ ಇದು ಬೇಕಿತ್ತು. ನಾನು ಇದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ, ಕಿಚನ್ ವಾಲ್ ಹ್ಯಾಂಗಿಂಗ್ನ. ನಾನು ಒಂದು ಸಲ ಕಿಚನ್ನ ಎಲ್ಲ ಅರೇಂಜ್ ಮಾಡಿ ಅದು ಒಂದು ಹಾಲ್ ಮಾಡಿ ನಿಮಗೆ ಪೋಸ್ಟ್ ಮಾಡ್ತೀನಿ. ಆಮೇಲೆ ಈ ಥರ ಎಲ್ಲ ಟೈಪ್ಸು ಇದರಲ್ಲೇ ಡಿಫ್ರೆಂಟ್ ಡಿಸೈನ್ಸ್ ಇರುತ್ತೆ. 99 ರೂಪೀಸ್ ಇರುತ್ತೆ, 35 ರೂಪೀಸ್ ಇರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟು ಈ ಗ್ಲಾಸ್ ವೇರ್ಸು, ಪಿಂಗಾಣಿದು ಈ ಥರ ಬಂದರೆ ನೋಡಿ, ಇದು ಜಸ್ಟ್ 99 ರೂಪೀಸು. ಕಾಫಿ ಕಪ್ಸು ಗಿಫ್ಟಿಂಗ್ ಪರ್ಪಸ್ಗೆ ತುಂಬ ಚೆನ್ನಾಗಿರುತ್ತೆ. ಸಪೋಸ್ ಗೃಹ ಪ್ರವೇಶಕ್ಕೆ, ಮದುವೆಗೆ, ಏನಾನ ಸೆಕೆಂಡ್ ಸರ್ಕಲ್ಗೆ ನೀವು ಏನಾನ ಗಿಫ್ಟ್ ಕೊಡಬೇಕು ಅಂದರೆ ಈ ಥರದನ್ನು ನೀವು ಗಿಫ್ಟ್ ಕೊಡ್ಬೋದು ಇಲ್ಲಿ. ಮತ್ತು ಕ್ವಾಂಟಿಟಿ ಕೂಡ ತುಂಬ ಅವೈಲಬಲ್ ಇರುತ್ತೆ. ನೀವು ಎಷ್ಟು ಪೀಸಸ್ ಬೇಕು ಅಂದರೆ ಅವರಲ್ಲ ಅಷ್ಟು ಪೀಸಸ್ನ ಕೊಡ್ತಾರೆ ಅದನ್ನು. ಅಗೇನ್ ಇದು ನೋಡಿ, ಸಿಂಗಲ್ ಜಾರ್ ತೊಗೋಬೋದು ನೀವು. 30
39 ರುಪೀಸ್ ಏನೋ ಬರುತ್ತೆ. ಸಿಂಗಲ್ ಕಪ್ನ ತೊಗೋಬೋದು ನೀವು. ಇದು ಅಗೇನ್ ನೋಡಿ ಗ್ಲಾಸ್ ವೇರ್ ಶುರುವಾಯಿತು. ಅಲ್ಲಿ ನಾನು ನಿಮಗೆ ಪ್ಲಾಸ್ಟಿಕ್ ತೋರಿಸಿದ್ನಲ್ಲ, ಇದು ಗ್ಲಾಸಸ್ ಲೈಕ್ ಗ್ಲಾಸಸ್ ಇಷ್ಟ ಇರೋರು, ಗ್ಲಾಸಸ್ ಯೂಸ್ ಮಾಡೋರು ಈ ಥರ ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬೋದು. ಇದರಲ್ಲೂ ಅಷ್ಟೇ ಡಿಫ್ರೆಂಟ್ ಡಿಸೈನ್ಸ್ ಇರುತ್ತೆ. ಆ್ಯಕ್ಚುಲಿ ನಾನು ಗ್ಲಾಸ್ ತೊಗೊಳಕ್ಕೆ ಹೋಗಿದ್ದೆ, ಕೆಲವೊಂದು ಸ್ಟಾಕ್ ಇರಲಿಲ್ಲ ಅಲ್ಲಿ, ಸೊ ಅದಕ್ಕೆ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಗೇನ್ ಇದು ನೋಡಿ ಗ್ಲಾಸ್ದು, ಇದು ಕೆಳಗಡೆ ಗ್ಲಾಸು 99 ರುಪೀಸು, ಮೇಲ್ಗಡೆ ಪ್ಲಾಸ್ಟಿಕ್ ಅದಕ್ಕೆ ಮುಚ್ಚಳ ಕೊಟ್ಟಿರ್ತಾರೆ. ಇದು ತುಂಬ ಚೆನ್ನಾಗಿದೆ. ಕೆಲವರು ಗ್ಲಾಸ್ ಲವರ್ಸ್ ಇರ್ತಾರಲ್ವ, ಸೊ ಅವರು ಇದನ್ನು ಪರ್ಚೇಸ್ ಮಾಡ್ಬೋದು. ಈಗ ಕ್ಲಾತ್ಸ್ ಕೌಂಟರು, ಅಲ್ಲೂ ಅಷ್ಟೇ ಕ್ಲಾತ್ಸು ತುಂಬ ರೀಸನಬಲ್ ರೇಟಲ್ಲಿ ಸಿಗುತ್ತೆ. ಅಗೇನ್ ಈ ಥರ ಕಾಫಿ ಕಪ್ ಒಂದು ನಾನು ಪರ್ಚೇಸ್ ಮಾಡಿದೆ. ಇದೇ ಸ್ಟಾಕ್ ಇರಲಿಲ್ಲ ನನಗೆ, ನಾನು ಮೀಶೋಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ನೋಡಿ ಗ್ಲಾಸ್ ವೇರ್ಸ್ ಈ ಥರ ಅಟ್ರಾಕ್ಟಿವ್ ಆಗಿರೋದು, ನೀವು ಬೇಕಾದರೆ ಇದರಲ್ಲೆಲ್ಲ ಶೋಗಿಡಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಟ್ಲರಿ ಯೂನಿಟಲ್ಲಿ ಅದನ್ನು ಶೋಗೆ ನೋಡಿ ಇದೆಲ್ಲ ಇಡ್ಬೋದು. ಐ ಮೀನ್ ಶೋ ಒಂದೇ ಅಲ್ಲ, ನೀವು ಮನೇಲಿ ಯಾರನ್ನ ಗೆಸ್ಟ್ ಬಂದಾಗ ಇದರಲ್ಲೆಲ್ಲ ನೀವು ಯೂಸ್ ಮಾಡ್ಬೋದು. ಸೊ ಪಿಂಗಾಣಿ ಪ್ಲೇಟ್ಸ್ ಅಷ್ಟೇ, ತುಂಬ ಡಿಸೈನ್ಸ್ ಇದೆ, ತುಂಬ ವೆರೈಟೀಸ್ ಇದೆ ಅಂತಲೇ ಹೇಳ್ಬೋದು. ಗ್ಲಾಸಲ್ಲಿ, ಪಿಂಗಾಣಿ ಇದರಲ್ಲಿ. ಅಗೇನ್ ಈ ಥರ ಕಾಫಿ ಕಪ್ಸಲ್ಲಿ ನಿಮಗೆ ಎಷ್ಟು ದೊಡ್ಡದು ಬೇಕೋ ಕಾಫಿ ಮಗ್ಸ್ ಅಷ್ಟು ದೊಡ್ಡದಿದೆ. ಇದು ಜಸ್ಟ್ ಪುಟ್ಟದು ನೋಡಿ, ಜಸ್ಟ್ 25 ರುಪೀಸ್ ಅಷ್ಟೇ. ಈಚ್ ಮಗ್ ಕಾಸ್ಟ್ 25 ರುಪೀಸ್. ತುಂಬ ಕ್ಯೂಟ್ ಆಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. ನಾನು ಇದನ್ನು ಆಲ್ರೆಡಿ ಎಲ್ಲ ಪರ್ಚೇಸ್ ಮಾಡಿದ್ದೀನಿ, ನಮ್ಮ ಕಟ್ಲರಿ ಯೂನಿಟಲ್ಲೂ ಇಟ್ಟಿದ್ದೀನಿ. ಇದು ನೋಡಿ ವಿತ್ ಡಿಸೈನು 39 ಆಗುತ್ತೆ. ಈ ಥರ ಪೇಂಟಿಂಗ್ ಬರೋದು 39 ರುಪೀಸ್ ಆಗುತ್ತೆ. ಹಾಗೇನು ಈ ಥರ ಸ್ಟೀಲ್ದಕ್ಕೇ ಈ ಥರ ಕೋಟಿಂಗ್ ಕೊಟ್ಟಿರ್ತಾರೆ, ಕಾಪರ್ ಕೋಟಿಂಗು. ಇದು ಅಷ್ಟೇ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಚೆನ್ನಾಗಿದೆ ಆ್ಯಕ್ಚುಲಿ. ಈ ಥರ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಯುಟೆನ್ಷಿಯಲ್ಸು, ಕ್ರಾಕರಿ ಎಲ್ಲ ಇದೆ ಅಲ್ಲಿ. ನೀವು ಡಿಶಸ್ಸು ಯಾವ್ದು ಬೇಕನ್ನ ನೀವು ಅಲ್ಲಿ ತೊಗೋಬೋದು. ಇದನ್ನು ಒಂದು ನಾನು ಪರ್ಚೇಸ್ ಮಾಡಿದೆ. ಆ್ಯಕ್ಚುಲಿ ಹಾರ್ಡ್ಲಿ ನನಗೆ ಬೇಕಿತ್ತು ಇದು. ಸೊ ಆಲ್ಮೋಸ್ಟ್ ಹಾಲು ಏನಾನ ಮಾಡಿದ್ರೆ ಅದನ್ನು ಮ್ಯಾಶ್ ಮಾಡೋಕ್ಕೆಲ್ಲ ಬೇಕಿತ್ತು. ಈ ಯೂನಿಟಲ್ಲೂ ನಾನೊಂದೆರಡು ಪರ್ಚೇಸ್ ಮಾಡಿದ್ದೀನಿ. ನಿಮಗೆ ನೆಕ್ಸ್ಟು ಹಾಲಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಅದನ್ನು ವಿಡಿಯೋ ಮಾಡಿ. ಹಾಗೆ ನೋಡಿ ಗ್ಯಾಸ್ ಸ್ಟವ್ ಅಂತೂ ಎಷ್ಟು ವರ್ತ್ ಬೈಯಿಂಗ್ ಅಂತೀರಾ. 4 ಬರ್ನರ್ ಗ್ಯಾಸ್ ಸ್ಟವ್ ಬಂದು 699 ಅದರದ್ದು ವರ್ತ್ ಪ್ರೈಸು. ಬಟ್ ದೇ ಆರ್ ಗಿವಿಂಗ್ ವೆರಿ ರೀಸನಬಲ್ ಪ್ರೈಸ್. ಜಸ್ಟ್ 3199 ಏನೋ ಹಾಕಿದ್ದಾರೆ. ವರ್ತ್ ಬೈಯಿಂಗ್ ಅಂತ ನೋಡಿ, 3199 ಹಾಕಿದ್ದಾರೆ, ವರ್ತ್ ಬೈಯಿಂಗ್. ಅದು 4 ಬರ್ನರ್ ಸ್ಟವ್ವು, ಪಿಜನ್ದು 7000 ಕಾಸ್ಟ್ ಆಗುತ್ತೆ. ಬಟ್ ಸೆಲ್ಲಿಂಗ್ ಪ್ರೈಸ್ ಅವ್ರದ್ದು 3199, ವರ್ತ್ ಬೈಯಿಂಗು. ಹಾಗೆ ನೀವು ಕ್ಲಾತ್ಸ್ ಕೌಂಟರಿಗೆ ಬಂದರೆ ತುಂಬ ಚೆನ್ನಾಗಿದೆ ಕ್ಲಾತ್ಸ್ ಅಂತೂ. ಅಲ್ಲಿ ಮೀನ್ ಡೈಲಿ ಯೂಸ್ಗೂ ಚೆನ್ನಾಗಿದೆ, ಆಚೆ ಕಡೆ ವೇರ್ ಮಾಡೋಕ್ಕೂ ತುಂಬ ಚೆನ್ನಾಗಿದೆ. ಸೆಲೆಕ್ಟ್ ಮಾಡಿ ತೊಗೋಬೇಕಾಗತ್ತೆ. ನೋಡಿ ಇದು 149 ರುಪೀಸು ಜೆಂಟ್ಸ್ ವೇರ್. ಅದು ಅಗೇನ್ ಕ್ಲಿಪ್ಸು, ಹೇರ್ ಕ್ಲಿಪ್ಸು ಮತ್ತು ಬಾಡಿ ಸ್ಕ್ರಬ್ಬರು, ಈ ಥರದ್ದು ಎಲ್ಲ ತುಂಬ ಸೆಲೆಕ್ಟಿವ್, ತುಂಬ ಥರ ಐಟಮ್ಸ್ ಇದೆ, ನೀವು ಸೆಲೆಕ್ಟ್ ಮಾಡ್ಕೋಬೋದು. ಎಸ್ ಹೌದಪ್ಪ, ಇಷ್ಟೆಲ್ಲ ಶಾಪಿಂಗ್ ಮಾಡಿ ಆಲ್ಮೋಸ್ಟ್ ನಂದೇ 3 to 4 hours ಆಗಿತ್ತು ಶಾಪಿಂಗ್ ಮಾಡಿ. ನಿಮಗೂ ಅಷ್ಟೇ ಅಲ್ವಾ, ಲೇಡೀಸ್ ಅಂದರೆ ಶಾಪಿಂಗು ಸುಸ್ತಾಗಿ ಹೋಗಿರುತ್ತೆ. ಸೊ ಸುಸ್ತಾದವ್ರಿಗೆ ನೋಡಿ ಡಿಮಾರ್ಟ್ ಕಾಂಪೌಂಡ್ ಒಳಗೇನೆ ಅವ್ರದ್ದೇ ಡಿಮಾರ್ಟ್ ಪಿಜ್ಜಾ ಕೌಂಟರ್ ಶುರು ಮಾಡಿದ್ದಾರೆ. ಇದು ಹೊಸದಾಗಿ ಶುರು ಮಾಡಿದ್ದಾರೆ. ನೀವು ಬೇಕಾದರೆ ಪಿಜ್ಜಾ ಪರ್ಚೇಸ್ ಮಾಡಿ ತಿನ್ಬೋದು. ಶಾಪಿಂಗ್ ಮಾಡಿ ಸುಸ್ತಾಗಿ ಹೋಗಿರುತ್ತೆ, ಅವರಾನ್ಗಟ್ಲೆ ಶಾಪಿಂಗ್ ಮಾಡಿರ್ತೀರ ಅಲ್ವಾ. ಸೊ ಇದು ಒಳ್ಳೆ ಐಡಿಯಾ ಮಾಡಿದ್ದಾರೆ ಅವರು. ನೀವು ಅಷ್ಟೇ ನನ್ನ ಶಾಪಿಂಗ್ ಮಾಡಿ ಸುಸ್ತಾದಾಗ ನೀವು ಅಲ್ಲಿ ತಿನ್ಕೊಂಡು ಬರ್ಬೋದು. ಸೊ ವರ್ತ್ ಆ್ಯಕ್ಚುಲಿ. ಡಿಮಾರ್ಟ್ಗೆ ಹೋದರೆ ಒಂದು ರೌಂಡ್ ನಿಮಗೆ ಎಲ್ಲ ಥರ ಪರ್ಚೇಸಸ್ ಆಗಿ ಕೊನೆಗೆ ಸುಸ್ತಾದ ಮೇಲೆ ಪಿಜ್ಜಾ ಕೂಡ ತಿನ್ಕೊಂಡು ಬರ್ಬೋದು. ಇದು ಪಿಜ್ಜಾ ಓಪನಿಂಗ್ ಟೈಮ್ ಬಂದು ಮಾರ್ನಿಂಗ್ 10 AM ಎವ್ರಿ ಡೇ, ಹಾಗೆ ರಾತ್ರಿ 10 PM ಕ್ಲೋಸ್ ಮಾಡ್ತಾರೆ. ಸೊ ಒಳ್ಳೆ ಐಡಿಯಾ ಮಾಡಿದ್ದಾರೆ ಇವರು ಅಂತಲೇ ಹೇಳ್ಬೋದು.
ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದೆ, ಅದಕ್ಕೆ ಎಷ್ಟು ಡಿಸ್ಕೌಂಟ್ಸ್ ಇತ್ತು ಅಂತ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ನ ಮಿಸ್ ಮಾಡ್ಕೊಳ್ದಿರಾ ನೋಡಿ. ಟಿಲ್ ದೆನ್ ನೆಕ್ಸ್ಟ್ ವ್ಲಾಗ್ ಬಿ ಹ್ಯಾಪಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ನೆಕ್ಸ್ಟ್ ವ್ಲಾಗ್ ಡೀಟೇಲ್ಸ್ ನಿಮಗೆ ಬರುತ್ತೆ. ಓಕೆ ಬಾಯ್, ಟೇಕ್ ಕೇರ್, ಬಿ ಹ್ಯಾಪಿ ಆಲ್ವೇಸ್.